ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೋವಿಂದ ಗೋವಿಂದ, ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಆಸೆಯೇ ದುಃಖಕ್ಕೆ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದ್ದಾರೆ. ಯಾರು ಏನೇ ಹೇಳಿದ್ರೂ ಮನುಷ್ಯ ಆಸೆ ಪಡೋದು ಸಹಜ ಧರ್ಮ. ಇವತ್ತಿನ ಸುದ್ದಿ ಏನು ಅಂದರೆ, ಕಷ್ಟಪಟ್ಟು ಕಾಸಿಗೆ ಕಾಸು ಜೋಡಿಸಿ ಒಂದು ಸಣ್ಣ ವಸ್ತುವನ್ನು ಖರೀದಿಸಬೇಕು. ಮನೆಗೆ ಬಂದ ನೆಂಟರು, ಸ್ನೇಹಿತರು, ಆತ್ಮೀಯರ ಎದುರು ನಾವು ಅನುಕೂಲವಾಗಿದ್ದೇವೆ, ಚೆನ್ನಾಗಿದ್ದೇವೆ ಎಂದು ತೋರಿಸಿಕೊಳ್ಳಬೇಕು ಎಂದು ಎಲ್ಲರಿಗೂ ಒಂದು ಸಣ್ಣ ಆಸೆ, ಒಂದು ಬಯಕೆ ಇದ್ದೇ ಇರುತ್ತದೆ. ಹಾಗಂತ ಅತಿಯಾದ ಆಸೆಯನ್ನು ಪಟ್ಟು ಮೋಸ ಹೋಗಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಯಾಕೆ ಅಂದರೆ, ಗಂಡನಿಗೆ ಕಾಣದೆ ಕೂಡಿಟ್ಟ ದುಡ್ಡು, ಕಷ್ಟಪಟ್ಟು ಕೂಡಿಟ್ಟ ದುಡ್ಡು, ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ದುಡ್ಡು, ಮೆಣಸಿನಕಾಯಿಯ ದುಡ್ಡು, ಸಂಘಗಳಲ್ಲಿ ಸಾಲ ಪಡೆದ ದುಡ್ಡು, ಗಾರೆ ಕೆಲಸದ ದುಡ್ಡು, ಕೂಲಿ ಮಾಡಿದ ದುಡ್ಡು ಎಲ್ಲವೂ ಗೋವಿಂದ ಗೋವಿಂದ. ಮೋಸಗಾರರ ಮೋಸದ ಮಾತಿಗೆ ಮರಳಾಗಿ ತನ್ನ ಕೂಡಿಟ್ಟಂತಹ ದುಡ್ಡುಗಳನ್ನು ಕಳೆದುಕೊಂಡ ಅಜ್ಜಂಪುರದ ಸುತ್ತಮುತ್ತಲಿನ ಜನರೇ, ನಿಮಗೆ ಏನೆಂದು ಹೇಳೋಣ? ಸ್ವಂತದವರನ್ನು ನಂಬಿ, ಸ್ವಂತ ಊರಿನಲ್ಲಿದ್ದವರನ್ನು ನಂಬಿ, ನಿಮಗೆ ಗೊತ್ತಿರುವವರನ್ನು ನಂಬಿ, ಆದರೆ ಎಲ್ಲೋ ಕಾಣದೆ ಕುಳಿತಿದ್ದಂತಹ ದೂರದ ಊರಿಂದ ಬಂದಂತಹ ವ್ಯಕ್ತಿಗಳು ಸಾಕಷ್ಟು ಆಸೆಗಳು, ಆಮಿಷಗಳು ಒಡ್ಡುತ್ತಾರೆ. 13,000 ಬೆಲೆ ಬಾಳುವ ವಸ್ತುಗಳು 6,000, 7,000ಕ್ಕೆ ಸಿಗುತ್ತೆ. 8,000 ಬೆಲೆ ಬಾಳುವ ವಸ್ತು 3,000ಕ್ಕೆ. ಈ ಚಿತ್ರದಲ್ಲಿ ನೋಡುತ್ತಿದ್ದೀರಾ ನೀವು. ಈಗ ಯಾವ ಮಟ್ಟಿಗೆ ಮೋಸ ಮಾಡುತ್ತಿದ್ದಾರೆ ಎಂಬುದು ಗೊತ್ತಿದ್ದು ಕೆಲವರು ಸುಮ್ಮನಾದರು, ಕೆಲವರು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಹೋಗಿ ಹಣವನ್ನು ಕಟ್ಟಿ ಕಳೆದುಕೊಂಡರು. ಜನರಿಗೆ, ಅಜ್ಜಂಪುರದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಸೆಯನ್ನು ಹುಟ್ಟಿಸಿ ಜನರನ್ನು ಮೋಸ ಮಾಡಿರುವ ಘಟನೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದ ಶಿವಾನಂದಾಶ್ರಮದ ಎದುರು SR ಟ್ರೇಡರ್ಸ್ ಎಂಬ ಅಂಗಡಿಯನ್ನು ತೆರೆದು ಒಂದು ತಿಂಗಳಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ 2 ಕೋಟಿಗೂ ಹೆಚ್ಚು ಹಣವನ್ನು ಸುಲಿಗೆಯನ್ನು ಮಾಡಿ ಜನರಿಗೆ ಮೋಸವನ್ನು ಮಾಡಿ ಓಡಿ ಹೋಗಿದ್ದಾರೆ ಈ ಕಳ್ಳರು. ಈ ಚಿತ್ರದಲ್ಲಿ ನೀವು ನೋಡುತ್ತಿದ್ದೀರಾ. ಆದಷ್ಟು ಬೇಗ ಪೊಲೀಸ್ ಇಲಾಖೆಯವರು ಈ ದೂರುಗಳನ್ನು ತನಿಖೆ ಮಾಡಿ ನೊಂದ ರೈತರ, ಬಡವರ, ಕೂಲಿ ಕಾರ್ಮಿಕರ, ಶೋಷಿತರ ನ್ಯಾಯ ದೊರಕಿಸಿಕೊಡಬೇಕು ಎಂದು ತಿಳಿಯದು ಮೋಸ ಹೋಗಿರುವ ಸಾವಿರಾರು ಜನರ ಕಣ್ಣೊರೆಸುವ ಕೆಲಸ ಪೊಲೀಸ್ ಇಲಾಖೆ ಮಾಡದೆ ಕಳ್ಳರನ್ನು ಹಿಡಿದು ಜನರಿಗೆ ತಮ್ಮ ಹಣವನ್ನು ಕೊಡಿಸುವ ಮಹತ್ತರವಾದ ಜವಾಬ್ದಾರಿಯು ಈಗ ಪೊಲೀಸ್ ಇಲಾಖೆಯ ಮೇಲೆ ಇದೆ. ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲಿಂದ ವತಿಯಿಂದ ಒಂದು ಕಳಕಳಿಯ ಮನವಿ ಏನೆಂದರೆ, ಮನೆಯಲ್ಲಿ ಮಕ್ಕಳು ತುಂಟಾಟವನ್ನು ಮಾಡುತ್ತಾರೆ, ಸಣ್ಣ ಪುಟ್ಟ ಗಾಯಗಳನ್ನು ಮಾಡುತ್ತಾರೆ. ಹಾಗಂತ ತಂದೆ ತಾಯಿಗಳು ಮಗುವನ್ನು ಮನೆಯಿಂದ ಹೊರಗಡೆ ಕಳಿಸೋದಿಲ್ಲ. ಹಾಗೆ ಗೊತ್ತಿದ್ದು ಗೊತ್ತಿಲ್ಲದು ಸಾರ್ವಜನಿಕರು ಮಾಡಿರುವ ಈ ತಪ್ಪುಗಳನ್ನು ಮನ್ನಿಸಿ ಆ ಕಳ್ಳರನ್ನು ಹಿಡಿದು ಸಾರ್ವಜನಿಕರ ಹಣವನ್ನು ವಾಪಸ್ಸು ಕೊಡಿಸಬೇಕಾಗಿ ತಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.